ಏನೋ ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರದ ವಿಚಾರ ಬ್ರಾಹ್ಮಣ ಸಂಘದ ಸಭೆಗೂ ಮುನ್ನ ಕಾಂಗ್ರೆಸ್ ಬಿಜೆಪಿ ಫೈಟ್ ಆಗಿದೆ. ಬಿಕೆ ಹರಿಪ್ರಸಾದ್ ತೇಜಸ್ವಿ ಸೂರ್ಯ ಪರ ವಿರೋಧ ಘೋಷಣೆ ಆಗಿದೆ. ತೇಜಸ್ವಿನಿ ಅನಂತಕುಮಾರ್ಗೆ ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಏನು ಸಭೆ ನಡೆಸಲಾಗಿತ್ತು. ದಕ್ಷಿಣ ವಿಭಾಗದ ಬ್ರಾಹ್ಮಣ ವಿಪ್ರ ಸಂಘದಿಂದ ನಡೆದಂತಹ ಸಭೆ, ಬನಗಿರಿಯ ವರಸಿದ್ಧಿ ವಿನಾಯಕ ದೇಗುಲದಲ್ಲಿ ನಡೆದಂತಹ ಸಭೆ. ತೇಜಸ್ವಿ ಸೂರ್ಯಗೆ ಧಿಕ್ಕಾರ ಅಂತ ಒಂದಷ್ಟು ಜನ ಕೂಗ್ತಾ ಇದ್ದ ಹಾಗೆ ಗಲಾಟೆಯಾಯಿತು. ಬ್ರಾಹ್ಮಣ ಮಹಾಸಭಾದಿಂದ ಮೋದಿ ಮೋದಿ ಅನ್ನುವಂಥ ಘೋಷಣೆಯನ್ನ ಕೂಗಿದ್ರು. ಕಾಂಗ್ರೆಸ್ ಬಣ ಬಿಜೆಪಿ ಬಣದಿಂದಾಗಿ ಪರಸ್ಪರ ಮಾತಿನ ಚಕಮಕಿ ಕೂಡ ಉಂಟಾಯಿತು. ಬ್ರಾಹ್ಮಣ ಸಮಾಜದ ಆಶೀರ್ವಾದ ಪಡೆಯಲು ಮುಂದಾಗಿದ್ದಂತಹ ಹರಿಪ್ರಸಾದ್ ಕೂಡ ಅಲ್ಲಿ ಇದ್ರು. ಅದಕ್ಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ಇಷ್ಟೆಲ್ಲ ಗಲಾಟೆ ಆದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರನ್ನ ತರಾಟೆಗೆ ತೆಗೆದುಕೊಂಡು ಬ್ರಾಹ್ಮಣ ಮಹಾಸಭಾ ರೋಡಲ್ಲಿ ನಿಂತಿದ್ದೀರ ಲೈಫಲ್ಲಿ ಒಬ್ಬನೇ ಒಬ್ಬ ಪುರೋಹಿತ ರೋಡಲ್ಲಿ ಈ ತರ ಇವತ್ತು ನಮ್ಮನ್ನ ರೋಡಲ್ಲಿ ನಿಲ್ಲಿಸಿದ್ದೀರಿ, ನಾಳೆ ನೋಡ್ಕೊಳ್ಳಿ ಮಾಡಿದ್ದಾಯ್ತು. ನಿಲ್ಬೇಕಾಗಿತ್ತು ಋತ್ವಿಕರನ್ನ ಒಂದನ್ನ ಮಾತಾಡ್ತೀರಾ? ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಎಲೆ ಬಿಕೆ ಹರಿಪ್ರಸಾದ್ ಬರ್ತಾರೆ ಅಂತ ಹೇಳಿ ಸಭೆ ಆಯೋಜನೆ ಮಾಡಲಾಗಿತ್ತು. ಬಳಿಕ ಪರ ವಿರೋಧ ಗಲಾಟೆ, ಕೆಲವೊಂದಷ್ಟು ಜನ ತೇಜಸ್ವಿ ಸೂರ್ಯಗೆ ಧಿಕ್ಕಾರ, ಮತ್ತೊಂದಷ್ಟು ಜನ ಮೋದಿ ಮೋದಿ ಅಂತ ಗಲಾಟೆ ಕೂಗಾಟ. ಸಭೆ ಹೋಗಿ ಬಹಳ ದೊಡ್ಡ ಗೊಂದಲದ ಗೂಡಾಯ್ತಲ್ಲ, ಆಮೇಲೆ ಏನಾಯ್ತು ಅಲ್ಲಿ ಅಂತ? ಹೌದು ಅಮರ್, ಇವತ್ತು ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿರುವಂತ ಬನಗಿರಿಯ ವರಸಿದ್ಧಿ ವಿನಾಯಕ ಗಣಪತಿ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಸಮಯದ 2 ಗಂಟೆ ಸಮಯಕ್ಕೆ ವಿಪ್ರ ಮಹಾಸಭಾ ಏನಿದೆ, ವಿಪ್ರ ಮಹಾಸಭಾದಿಂದ ಒಂದು ಮಾಹಿತಿಯನ್ನು ಕೂಡ ರವಾನೆ ಮಾಡಿರ್ತಾರೆ. ಅಂದ್ರೆ ಬೆಂಗಳೂರು ಲೋಕಸಭಾ ಅಭ್ಯರ್ಥಿ ಏನಿದ್ದಾರೆ, ದಕ್ಷಿಣ ಲೋಕಸಭಾ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ಅವರು ನಮ್ಮ ಒಂದು ಸಮಾಜದ ಆಶೀರ್ವಾದವನ್ನು ಬಯಸ್ತಿದ್ದಾರೆ, ನಾವೆಲ್ಲರೂ ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು, ಅವರ ಅಭ್ಯರ್ಥಿ ಆಗಿರೋದ್ರಿಂದ ಅನ್ನುವಂತ ಒಂದು ಮೆಸೇಜ್ ಅನ್ನು ಕೂಡ ಕೊಟ್ಟಿರ್ತಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿರುವಂತ ಆ ಕ್ಷೇತ್ರಕ್ಕೆ ಸೇರುವಂತ ಎಲ್ಲ ಒಂದು ವಿಪ್ರ ಸಮಾಜದ ಬಾಂಧವರು ಕೂಡ ಎಲ್ಲರೂ ಕೂಡ ಅಲ್ಲಿ ಸಭೆಗೆ ಸೇರಿರ್ತಾರೆ. 2 ಗಂಟೆಯಿಂದ 3:30 ಗಂಟೆವರೆಗೂ ಕೂಡ ಕಾದಿರ್ತಾರೆ. ಅಲ್ಲಿವರೆಗೂ ಕೂಡ ಬಿಕೆ ಹರಿಪ್ರಸಾದ್ ಆಗಿರ್ಬೋದು ಯಾವೊಬ್ಬ ಮುಖಂಡರು ಕೂಡ ಅಲ್ಲಿಗೆ ಬಂದಿರೋದಿಲ್ಲ. ಆ ನಂತರದಲ್ಲಿ ಅಲ್ಲಿಗೆ ಅಂದ್ರೆ ಕಾಂಗ್ರೆಸ್ನ ಮುಖಂಡೆ ಆಗಿರುವಂತ ಮಂಜುಳಾ ನಾಯ್ಡು ಅವರು ಸ್ಥಳಕ್ಕೆ ಬರ್ತಾರೆ. ಮಂಜುಳಾ ನಾಯ್ಡು ಅವರು ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಕೆಲವು ಬ್ರಾಹ್ಮಣ ಸಮಾಜದ ಮುಖಂಡರುಗಳು, ನಾವು ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ತೇಜಸ್ವಿ ಸೂರ್ಯ ಅವರಿಗೆ ಬೆಂಬಲ ನೀಡೋದಿಲ್ಲ, ಸಾಕಷ್ಟು ಸುಳ್ಳು ಭರವಸೆಯನ್ನು ಕೂಡ ಈ ಒಂದು ಕ್ಷೇತ್ರದಲ್ಲಿ ಹಿಂದಿನಿಂದಲೂ ಕೂಡ ಕೊಟ್ಕೊಂಡು ಬಂದಿದ್ದಾರೆ, ಬ್ರಾಹ್ಮಣ ಸಮಾಜಕ್ಕೆ ಇವರ ಯಾವುದೇ ತರವಾದಂತ ಕೊಡುಗೆಗಳು ಕೂಡ ಇಲ್ಲ, ಅದರ ಹಿನ್ನೆಲೆಯಲ್ಲಿ ನಾವು ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಬಿಕೆ ಹರಿಪ್ರಸಾದ್ ಅವರಿಗೆ ನಾವು ಈ ಬಾರಿ ಬೆಂಬಲವನ್ನು ಕೊಡ್ತೀವಿ ಅನ್ನುವಂತ ಮಾಹಿತಿಯನ್ನು ಕೂಡ ಹೇಳ್ತಿರ್ತಾರೆ. ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಅಕ್ಕಪಕ್ಕದಲ್ಲಿ ಇದ್ದಂತ ಬ್ರಾಹ್ಮಣ ಮಹಾಸಭಾದ ಸದಸ್ಯರು ಸಿಡಿಮಿಡಿಗೊಳ್ತಾರೆ. ನಂತರದಲ್ಲಿ ಏಕಾಏಕಿಯಾಗಿ ಅವರ ಜೊತೆಯಲ್ಲಿ ಬಂದಿದ್ದಂತ ಒಬ್ಬ ವ್ಯಕ್ತಿ ನೇರವಾಗಿ ಮೋದಿಗೆ ಧಿಕ್ಕಾರ, ತೇಜಸ್ವಿಗೆ ಧಿಕ್ಕಾರ ಅನ್ನುವಂತ ಒಂದು ಧಿಕ್ಕಾರದ ಘೋಷಣೆ ಕೂಗ್ತಿದ್ದಾಗೆ ಅಲ್ಲಿದ್ದಂತ ಎಲ್ಲ ಒಂದು ಬ್ರಾಹ್ಮಣ ಸಮಾಜದ ಕೆಲವು ಮುಖಂಡರು ಹಾಗೂ ಅಲ್ಲಿದ್ದಂತ ಎಲ್ಲರೂ ಕೂಡ ಮೋದಿ ಮೋದಿ ಅನ್ನೋಂತ ಒಂದು ಧಿಕ್ಕಾರನ್ನು ಕೂಡ ಮೋದಿ ಅನ್ನೋಂತ ಘೋಷಣೆ ಕೂಡ ಕೂಗ್ತಾರೆ. ನಮ್ಮನ್ನ ಕರೆಸಿದ್ದು ನೀವು ಯಾವ್ದಕ್ಕಾಗಿ, ಆಶೀರ್ವಾದ ಪಡ್ಕೊಳ್ಳಿದಕ್ಕಾಗಿ, ಆದ್ರೆ ಇಲ್ಲಿ ನೋಡಿದ್ರೆ ಮಾಡ್ತಿರೋದೇ ಬೇರೆ, ನಮ್ಮನ್ನು ಕರೆಸಿದ್ದಂಥದ್ದು ಬೇರೆ ಕಾರಣಕ್ಕಾಗಿ, ನೀವಿಲ್ಲಿ ಮಾಡ್ತಿರೋಂಥದ್ದು ಬೇರೆ ಅನ್ನುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದ್ರೆ ಆ ಕಡೆಯಿಂದ ರಾಹುಲ್ ಗಾಂಧಿ ಅನ್ನೋಂತ ಕೂಗು ಕೂಡ ಬರುತ್ತೆ, ಈ ಕಡೆಯಿಂದ ಮೋದಿಗೆ ಜೈಕಾರ ಅನ್ನೋಂತ ಕೂಗು ಕೂಡ ಬರುತ್ತೆ. ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಕಿರಣ್.